ನಮಸ್ಕಾರ ಎಲ್ಲರಿಗೂ. ನವರಾತ್ರಿ ಉಪವಾಸಕ್ಕೆ ನಿಮ್ಗೊಂದು ಭಾಳ ಭಾರಿ ಆಗಿರುವಂತಹ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವ್ರಿ. ಬರೀ ಸಾಬುದಾನ ಬಗರ್ ಅಥವಾ ಸಾಬುದಾನ ಉಪ್ಪಿಟ್ಟನ್ನು ತಿಂದು ಬೇಸರಾಗಿದ್ದರೆ ಈ ರೀತಿ ಒಮ್ಮೆ ಭಾಳ ಮಸ್ತಾಗಿರುವಂತಹ ನೀವು ಉಪವಾಸದ ದಿನ ಬಳಸ್ಬೋದಂಥ ಒಂದು ರೆಸಿಪಿಯನ್ನು ತೋರಿಸ್ಕೊಡ್ತೀವ್ರಿ. ಅತಿ ಸುಲಭವಾಗಿ ಮಾಡ್ಕೊಳ್ಬೋದು ಮತ್ತು ಬಹಳ ಈಸಿ ರೀ ಮತ್ತು ಟೈಮ್ ಸೇವಿಂಗ್ ಆದಂಥ ಒಂದು ರೆಸಿಪಿ. ಹೆಂಗಂತೇಳಿ ನೋಡೋಕ್ರಿ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ. ನೋಡಿರಿ ಏನು ಮಾಡಬೇಕು ಅಂದರೆ ಒಂದು ಅರ್ಧ ಕಪ್ಪಷ್ಟು ಸಾಬುದಾನನ ತೊಗೊಳ್ಬೇಕ್ರಿ. ಮತ್ತು ಸಾಬುದಾನ ಬತ್ತನ್ರಿ ಅನ್ಬೇಡ್ರಿ, ಮತ್ತು ಅದನ್ನ ತೊಗೊರಿ. ಅದಾದ ನಂತರ ಒಂದು ಅರ್ಧ ಕಪ್ಪಷ್ಟು ಒರೆದಕ್ಕಿ ಅಥವಾ ಸಾಮೆ ರೈಸ್ ಅಥವಾ ಸಮಕ್ ರೈಸ್ ಹಿಂಗಂತೀರಿ ನೋಡಿರಿ, ಬೇರೆ ಬೇರೆ ಹೆಸರಿಂದ ಕರಿತೀರಿ, ಅವನ್ನ ತೊಗೊರಿ. ಅದಾದ ನಂತರ ಏನು ಮಾಡಿರಿ, ಅದನ್ನು ಹೋಗಿ ಗರ್ರ ಅಣಿಸಿ ಪೂರ್ತಿ ಸಣ್ಣಂಗೆ ನೀವು ಹಿಟ್ಟನ್ನು ಮಾಡ್ಕೊಂಡು ಬರ್ರಿ. ಈಗ ನೀವು ನೋಡ್ಬೋದು ಪೂರ್ತಿಯಾಗಿ ಹಿಟ್ಟನ್ನು ನಾವು ತಯಾರು ಮಾಡ್ಕೊಂಡಿದ್ದೇವೆ ರೀ. ಈಗ ಏನು ಮಾಡಿರಿ, ಇದನ್ನು ನೀವು ಬೇಕಂದ್ರೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ. ಯಾವಾಗ ಬೇಕೋ ಆವಾಗ ಈ ಒಂದು ದೋಸೆಯನ್ನು ಮಾಡೋಕ್ಕೆ ಬರ್ತೈತಿ. ಹಿಂಗೆ ಪೌಡ್ರ್ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಕೆಲಸ ಈಸಿ ಆಗಿಬಿಡ್ತೈತಿ. ಯಾಕಂತಂದ್ರೆ 9 ದಿನದ ತನಕ ಒಬ್ಬೊಬ್ಬರು ಉಪವಾಸ ಮಾಡ್ತಿರ್ತೀರಲ್ರಿ, ಅದಕ್ಕೆ ಬರೀ ಸಾಬುದಾನ ಬಗರ್ ಅಥವಾ ಸಾಬುದಾನ ಪಾಯಸ ಹೋಗಂಗಿಲ್ಲ ರೀ. ಯಾಕೆ ಹಿಂಗೆ ಮಾಡಿ ನೋಡ್ರಿ. ಈಗ ಎಷ್ಟು ಮಾಡ್ಕೊಳತ್ತಿರಲ್ಲ ಅಷ್ಟು ಹಿಟ್ಟನ್ನು ತಗೋರಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮೊಸರು, ಚಲೋ ಅಂತ ಮೊಸರನ್ನು ನೀವು ಹಾಕಿರಿ. ಮುಂದಕ್ಕೆ ಉಪವಾಸಕ್ಕೆ ಯೂಸ್ ಮಾಡುವಂತಹ ಉಪ್ಪು ಇರ್ತೈತಿರಲ್ಲ, ಉಪವಾಸದ ಉಪ್ಪನ್ನು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಇಲ್ಲಿ ನೀವು ಹಾಕಿರಿ. ಅದಾದ ನಂತರ ಫಸ್ಟಿಗೆ 1 ಕಪ್ ನೀರನ್ನು ಹಾಕೋಣ. ಅದನ್ನು ಗಾರ ಅಂತೇಳಿ ಮಿಕ್ಸ್ ಕೊಡೋಣ. ಅದು ಎಲ್ಲ ಕುಡಿದು ಬಿಡ್ತೈತೆ ರೀ. ಅದಕ್ಕೆ ಏನು ಮಾಡೋರಿ, ಇನ್ನೊಂದು ಕಪ್ ನೀರನ್ನು ತೊಗೊಂಡು ಬಂದು ಮತ್ತೆ ಹಾಕೋಣ. ಹಾಕಿ ಮತ್ತೊಮ್ಮೆ ಅದನ್ನು ಚಂದಂಗಿ ಮಿಕ್ಸ್ ಕೊಡೋರಿ. ಏಕದಮ್ ಪದ್ಧತಿ ಆಗ್ಯದ. ಎಲ್ಲ ಎಷ್ಟೊತ್ತನ ಬೇಕು ನೋಡ್ಕೊಂಡು ಸ್ವಲ್ಪ ಮ್ಯಾಲೆ ಇನ್ನಷ್ಟು ನೀರು ಹಾಕಿ ಈ ರೀತಿಯಾಗಿ ನೀವು ಹಿಟ್ಟನ್ನು ತಯಾರು ಮಾಡ್ಕೊಂಡು ಇಟ್ಕೊಳ್ಬೇಕಾಗೈತ್ರಿ. ತಿಳಿತಿರ್ಲ. ಅಕಸ್ಮಾತ್ ನೀವು ಹಿಟ್ಟು ಸಣ್ಣ ಮಾಡಿರಲಿಲ್ಲ ಅಥವಾ ಮಿಕ್ಸರ್ ಬರಬರಿ ಇಲ್ಲ ಅಂತಂದ್ರೆ ಏನು ಮಾಡಿರಿ, ಮೊಸರನ್ನು ಅಲ್ಲೇ ಮಿಕ್ಸರ್ ಜಾರ್ದಾಗ ಹಾಕಿರಿ ಮತ್ತು ನೀರನ್ನು ಅಲ್ಲೇ ಹಾಕಿರಿ. ಸ್ವಲ್ಪ ಉಪ್ಪು ಹಾಕಿ ಅಲ್ಲೇ ಗರ್ರ ಅನಿಸ್ಕೊಂಡು ತೊಗೊಂಬಂದ್ರಿ ಅಂತಂದ್ರೆ ನಿಮಗೆ ಕೆಲಸ ಈಸಿ ಆಗ್ತೈತೆ ರೀ. ಇಲ್ಲ ಸಣ್ಣಾಗಿತ್ತಂದ್ರೆ ಈ ರೀತಿಯಾಗಿ ಮಾಡ್ಕೊಳ್ಬೋದು. ಒಂದು 10 ನಿಮಿಷ ನೀವು ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡ್ರಿ. ತಿಳಿತಿರ್ಲ. ಒಂದು 10 ನಿಮಿಷ ಹಂಗೆ ಇರಲಿ. ಚೆನ್ನಾಗಿ ಏನು ಮಾಡಿರಿ, ಒಂದು ಲಿಡ್ ಅಥವಾ ಒಂದು ಪ್ಲೇಟು ಮುಚ್ಚ್ರಿ. ಒಂದು 10 ನಿಮಿಷ ಬಿಡ್ರಿ. ಅಲ್ಲಿದ್ದಕ್ಕೆ ಒಂದು ಸಿಂಪಲ್ ಆಗಿರುವಂತಹ ಚಟ್ನಿಯನ್ನು ತೋರಿಸ್ತೀವಿ ಬರ್ರಿ. ನೋಡಿ, ಒಂದು ಮಿಕ್ಸರ್ ಜಾರ್ದಾಗ ನೀವು ಒಂದು ಅರ್ಧ ಕಪ್ಕಿನ ಸ್ವಲ್ಪ ಕಡಿಮೆ ಏನು ಮಾಡಿರಿ ಅಂತಂದ್ರೆ ಹುರಿದಿರುವಂತಹ ಶೇಂಗಾ ತೊಗೊರಿ. 1/3 ಕಪ್ ತೊಗೊಂಡಿದ್ದೀವಿ ನಾವು. ನೀವು ಸ್ವಲ್ಪ ಎರಡು ಬೇಕು ನೋಡ್ಕೊಂಡು ತೊಗೊರಿ. ಅದಾದ ನಂತರ ಒಂದು 3 ಹಸಿಮೆಣ್ಸಿಕಾಯಿ, ಸ್ವಲ್ಪ ಕೊತ್ತಂಬರಿ. ಅದಾದ ನಂತರ ಏನ್ರಿ ಅಂತಂದ್ರೆ ಆ ಉಪವಾಸದ ಉಪ್ಪನ್ನು ಹಾಕಿರಿ ಮತ್ತು ಮುಂದಕ್ಕೆ ನೀರನ್ನು ಸೇರಿಸಿರಿ. ಒಬ್ಬೊಬ್ಬರು ಕೊತ್ತಂಬರಿ ಹಾಕ್ತಾರೆ, ಒಬ್ಬೊಬ್ರು ಮೆಣಸಿಕಾಯಿ ಹಾಕ್ತಾರೆ. ನಿಮ್ಮ ಮನೆಯ ಪದ್ಧತಿ ಪ್ರಕಾರ ನೀವು ಮಾಡ್ಕೊಳ್ಬೋದು. ಒಬ್ಬೊಬ್ರು ಶುಂಠಿನೂ ಹಾಕ್ತಾರೆ ಬೇಕಂತಂದ್ರೆ. ಆಮೇಲೆ ಏನು ಮಾಡಿರಿ, ಬರೋಬ್ಬರಿಯಾಗಿ ಅದನ್ನು ಒಮ್ಮೆ ರುಬ್ಕೊಂಡು ಬರ್ರಿ. ಇದಕ್ಕೆ ಸಿಂಪಲ್ ಆಗಿರುವಂತಹ ಒಗ್ಗರಣೆ ಅಂತಂದ್ರೆ ಒಂದು ಈಟ ಎಣ್ಣೆಕಾಯಿ ಹಾಕಿಟ್ಟ, ಅದ್ರಾಗ ಒಂದು ಈಸ ಜೀರಿಗೆ ಹಾಕಿ, ಮುಂದಕ್ಕೆ ಅದ್ರಾಗ ಮತ್ತೊಂದು ಸ್ವಲ್ಪ ನಾವು ಕೊತ್ತಂಬರಿನ ಹಾಕಿ ಆ ಚಟ್ನಿಗೆ ಹೋಗಿ ಒಗ್ಗರಣೆ ಕೊಟ್ಬಿಡ್ನೋರಿ. ಏಕದಮ್ ಸಿಂಪಲ್ ಆಗಿರುವಂತಹ ಚಟ್ನಿ, ಭಾಳ ರುಚಿಕರ ಆಗಿರುವಂತಹ ಚಟ್ನಿ ರೆಡಿ ಆಗ್ತತಿ. ನೀವು ತಪ್ಪಲಾರ್ದ ಅದನ್ನು ಒಮ್ಮೆ ಟ್ರೈ ಮಾಡಿ ನೋಡಿರಿ. ನಿಮ್ಗೆ 100% ಇದು ಇಷ್ಟ ಆಗ್ತೈತೆ ರೀ. ಮುಂದಕ್ಕೆ ಆಗಲೇ ನಾವು ಏನು ಹಿಟ್ಟನ್ನು ಒಂದು ಪ್ಲೇಟ್ ಮುಚ್ಚಿಟ್ಟಿದ್ದೀವಿ ಅದನ್ನು ತೊಗೊಂಡು ಮತ್ತೊಮ್ಮೆ ಗಾರ ಅಂಥೇಳಿ ಅನಿಸಿ ಅದಾದ ನಂತರ ತವೆಕಾಯಿ ಹಾಕಿಡ್ರಿ. ನೀರೊಂದು ಸ್ವಲ್ಪ ಹೊಡಿರಿ. ಅದಾದ ನಂತರ ಒರೆಸಿ ನೀವು ದೋಸೆಯನ್ನು ಹಾಕಿರಿ. ಬರೀ ಒಂದು ಚಮಚಲ್ಲಿ ಹಿಂಗೆ ಹಾಕಿ ಒಂದು ತೀಡ್ದಂಗೆ ಮಾಡಿರಿ. ಆಮೇಲೆ ನೀವು ಅದನ್ನು ಬೇಯಕ್ಕೆ ಬಿಡಬೇಕ್ರಿ. ಇದಕ್ಕೆ ಎಣ್ಣೆ ತುಪ್ಪ ಏನು ಇಲ್ದನೂ ಬೇಯಿಸ್ಬೋದು ರೀ. ಇಲ್ಲ ಹಾಕ್ನ ಅಂತಂದ್ರೆ ಸ್ವಲ್ಪ ತುಪ್ಪ ಹಾಕಿರಿ. ಹಾಕಿ ಅದನ್ನು ಚಂದಂಗಿ ನೀವು ಬೇಯಿಸ್ರಿ. ಏಕದಮ್ ಸಿಂಪಲ್ಲಾಗಿ ಚಂದಂಗಿ ಬರ್ತತಿ. ಸಾಫ್ಟ್ ಆಗಿರುವಂತಹ ಮತ್ತು ಮಸ್ತಾಗಿ ಮಾಡ್ಕೊಬೋದಾದಂಥ ಒಂದು ದೋಸೆ ತಯಾರಾಗಿ ಬರ್ತೈತೆ ರೀ. ಆ ಒಂದು ಶೇಂಗಾ ಚಟ್ನಿ ಈ ಒಂದು ದೋಸೆ ಟೇಸ್ಟ್ದಾಗಂತೂ ಏಕದಮ್ ಚಲೋ ಇರ್ತೈತೆ ರೀ. ನೀವಂತರೂ 100% ಇಷ್ಟಪಡ್ತೀರಿ. ದೋಸೆ ಏನು ಮಾಡಿರಿ, 2 ಮೈ ಬೇಯಿಸ್ರಿ. ಮ್ಯಾಲೆ ತಗೊಂಡು ಹಿಂಗೆ ತಿರುಗಿಸಿ ಹಾಕಿ 2 ಕಡೆ ಬೇಯಿಸಿದ್ರಿ ಅಂತಂದ್ರೆ ಚಲೋ ಆಗ್ತೈತಿ. ಇನ್ನು ಉಳಿದ ಎಲ್ಲ ದೋಸೆಗಳನ್ನು ಸೇಮ್ ಹಂಗೆ ನೀರು ಹೊಡಿದು ಆಮೇಲೆ ಹಾಕೋದು. ಬೇಕಂದ್ರೆ ಎಣ್ಣೆ ಹಾಕ್ಬೋದು ರೀ, ಬೇಕಂದ್ರೆ ತುಪ್ಪನೂ ಹಾಕ್ಬೋದು ರೀ. ಇಷ್ಟ ನೀವು ಮಾಡಬೇಕಾಗಿರೋದು. ಇಷ್ಟು ಮಾಡಿದ್ರಿ ಅಂತಂದ್ರೆ ಸಿಂಪಲ್ ಆಗಿರುವಂತಹ ಬರೀ ಅದನ್ನ ಅಲ್ದ ಒಂದು ವಿಭಿನ್ನವಾಗಿರುವಂತಹ ಮತ್ತು ಹೊಸ ರೀತಿಯ ಒಂದು ದೋಸೆ ನಿಮ್ಮ ಕೈಯಾಗಿ ಬರ್ತೈತೆ ರೀ. ಏನಂತೀರಿ, ನೀವು ಮಾಡ್ತಿರಲ್ರಿ? ಮಾಡಿದಾದ್ಮೇಲೆ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗಿ ತಿಳಿಸ್ರಿ. ಇದರಿಂದ ಬೇರೆದವ್ರನ್ನೂ ಕಮೆಂಟ್ಸ್ ಓದಿದ್ರೆ ಅವರು ಟ್ರೈ ಮಾಡ್ತಾರೋ. ಹಂಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಅಥವಾ ಯಾರ್ಯಾರು ಉಪವಾಸ ಮಾಡತ್ತಾರೋ ಅವರೆಲ್ಲರಿಗೂ ಈ ವಿಡಿಯೋ ಕಳಿಸ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು. ನಮಸ್ಕಾರ.